ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ಒಂದಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಅನ್ನೋ ತೆವಲು ಯಾವ ರೀತಿ ಇರುತ್ತೆ ಅಂದ್ರೆ ಅದಕ್ಕೆ ನಮ್ಮ ಶಕ್ತಿ ಕುಮಾರ್ ಅನ್ನೇ ದೊಡ್ಡ ಉದಾಹರಣೆ. ನೀನು ಒಂದು ಒಳ್ಳೆ ವೇದಿಕೆನೆ ಒದ್ದು ಹೋಗ್ತಾ ಇದೀಯ ಅಂದ್ರೆ ನಿನ್ಗೆ ಅನ್ನ ಸಿಗಲ್ಲ, ನನ್ನ ಶಾಪ ಇದೆ ಅಂದ್ರು ಅವರು. ಅಂದ್ರೆ ಆನೇರ್ ಆಯ್ತಾ ಸರ್? ಲೈವ್ ಅಲ್ಲಿ ಬರ್ಲಿಲ್ಲ, ಅದು ಕಟ್ ಮಾಡಿದ್ರು. ನಾನು ಅಲ್ಲೇ ಇದ್ದೆ. ನಾನು ಅಂದೆ, ಸರ್ ನನಗೇನು ಆಗ್ತೀರಾ ಸರ್ ಶಾಪ? ನಿಮ್ಮ ತಮ್ಮನೇ ಈಗ ಸಿನಿಮಾದಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ಅವ್ರಿಗೆ ಹಾಕ್ತಾರೆ, ನನಗೇನು ಹಾಕ್ತಾರೆ? ನನ್ನ ಅನ್ನ ಕೊಡೋಕೆ ನೀವ್ಯಾರು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲಿ ನಾನು ಮೊದಲೇ ಹೇಳ್ತಿದ್ದೀನಿ, ಅಶ್ಲೀಲ ಜಾನಪದಗಳನ್ನ ಹಾಡುವುದಾಗಲಿ ಅಥವಾ ಮಾತನಾಡುವುದಾಗಲಿ ಸಂಪೂರ್ಣ ಬ್ಯಾನ್ ಆಗ್ಬೇಕು. ಈ ರೀತಿ ಅಶ್ಲೀಲ ಜಾನಪದಗಳನ್ನ ಹಾಡುವವರ ವಿರುದ್ಧ ಮೊದಲಿನಿಂದಲೂ ಜನ ವಿರೋಧ ಮಾಡೋದು ಇದ್ದೇ ಇದೆ. ಆದ್ರೆ ಅದು ಅಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಯಾವಾಗ ಮೈಲಾರಿಯವರ ಆರೋಪ ಕೇಳಿ ಬಂತೋ ಅಲ್ಲಿಯವರೆಗೂ ಸುಮ್ಮನಿದ್ದ ನಮ್ಮ ಶಕ್ತಿ ಕುಮಾರನ್ನ ಇವಾಗ ಅಶ್ಲೀಲ ಜಾನಪದಗಳನ್ನ ಮಾತಾಡೋದನ್ನ ನಿಲ್ಲಿಸ್ತೀನಿ, ಹೋರಾಟ ಮಾಡ್ತೀನಿ, ಆ ಹೋರಾಟದಿಂದ ನಾನು ಹೀರೋ ಆಗ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾರೇನೋ. ಅಣ್ಣ ಯಾವತ್ತು ಅಶ್ಲೀಲ ಪದಗಳನ್ನ ಬಳಸೇ ಇಲ್ಲ. ಈ ಜಾನಪದ ಕಲಾವಿದರ ಪದಗಳನ್ನ ಕೇಳಿದಾಗ ಅಣ್ಣನ್ಗೆ ಶಾಕ್ ಆಗಿದೆ ಅಂತೆ. ಹಲೋ ಹೇಳುವ ಸಿಹಿ ಬಾಡಿ ಮಿಂಡ್ರಿ ಕೊಡ್ಬೇಕಿನಿ ಚೆನ್ನಾಗಿ ಮಾತಾಡ ನಿಮ್ಮ ಅವನ. ಹಲೋ ಏಟ್ ಹೇಳ್ಬೇಕ? ಸುಮ್ಮ ಅವ್ನು ಜೂನಿಯರ್ ಆಗಿರ ಬೊಬ್ಣಿ ಹಾಳ ಬೊಬ್ಣಿ ಹಲ್ ಉಬ್ಬದಕಿನಿ. ಹಲ್ ಉಬ್ಬಿ ಅರಸಿ ಮುಗಿನ ಕಾಯಿ ಕೊಡು ನಾಗ್ಯಾನ ಕಾಯಿಗ. ನಿನ್ನ ಅವ್ನು ಎಷ್ಟು ಮಾತಾಡ್ತಿ? ಗಂಡ ಹಿಂಗ್ಯಾಕ ಮಾತಾಡಕತ್ತೀವಿ? ಅವ್ನು ಬೂಟ್ಲೆ ಹೊಡ್ಯಾಂಗಿಲ್ಲ ನಿನಗ. ನಿಮ್ಮ ಅವನ ಊರ್ ಮಿಂಡ್ರಿ ಕೊಡ್ದಕಿನೇ. ಮಿಂಡ್ರಿ ಸುಮ್ಕೊಡ್ರ ನಿಂದ ನೋಡ್ಕೋರ. ನಿನ್ನ ಕರಿ ಮುಕ್ಕಳಕಿನ ಒಯ್ದು ನೀನ ಕರಿ ಮುಕ್ಕಳಕಿನ ಚಂದ ಕರಿಕೊಂಡಕಿನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟು. ಇದಷ್ಟೇ ಅಲ್ಲ, ಇನ್ನು ಅಣ್ಣನ ಹೊಲಸು ಡೈಲಾಗ್ಗಳು, ಸೊಂಟದ ಕೆಳಗಿನ ಮಾತುಗಳು, ಹುಡುಗಿಯರೊಟ್ಟಿಗಿನ ಡಾನ್ಸ್ಗಳು ಇನ್ನೂ ಸಾಕಷ್ಟಿವೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕಿದ್ರೆ ಯೂಟ್ಯೂಬ್ನವರು ಸ್ಟ್ರೈಕ್ ಕೊಡೋದಂತೂ ಪಕ್ಕ. ಅರ್ಥ ಆಯ್ತು ಅನ್ಸುತ್ತೆ. ಸಾವಿರಾರು ಜನ ನನ್ನ ವಿಡಿಯೋಸ್ ನೋಡ್ತಾರೆ, ಅದರಲ್ಲಿ ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು ನೋಡ್ತಾರೆ ಅನ್ನೋ ಸಣ್ಣ ಸಂಕೋಚ ಪರಿಜ್ಞಾನ ಕೂಡ ಇಲ್ಲ. ಲೈವ್ ಬರೋದು, ಬಾಯಿಗೆ ಬಂದ ಹಾಗೆ ಹೊಲಸು ಮಾತಾಡೋದು, ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಆದ್ರೆ ಇವಾಗ ಅಣ್ಣನಿಗೆ ಅಶ್ಲೀಲ ಪದಗಳನ್ನ ಕೇಳಿ ತಡೆಯೋಕಾಗ್ತಿಲ್ವಂತೆ. ಉತ್ತರ ಕರ್ನಾಟಕ ಹಾಳಾಗೋದನ್ನ ನೋಡಕ್ಕಾಗ್ತಿಲ್ವಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದಷ್ಟೇ ಅಲ್ಲ, ಇಲ್ಲ ಹೇಳ ಅಣ್ಣ, ಇಲ್ಲಿ ಸಿಗುತ್ತಾ? ಏನು ಇದು ಸಿಗುತ್ತಾ? ಅದು ಅಂದ್ರೆ ಅಣ್ಣ ಅದ ಹೆಲ್ಮೆಟ್ ಅಣ್ಣ, ಹೆಲ್ಮೆಟ್ ಇಲ್ಲೇ ಸಿಗ್ತಾವ. ಅದ್ರ ಮುಂದೆ ಸಿಗ್ತಾವ, ಹೋಗ ಎಲ್ಲಿ ಮುಂದೆ. ನಾನು ಹೆಲ್ಮೆಟ್ ಹಾಕೊಂಡಾದ್ರೂ ಕೆಲಸ ಮಾಡ್ತೀನಿ. ಇವನ್ ನೋಡಿದ್ರೆ ಹೆಲ್ಮೆಟ್ ಹಾಕದೇ ಇರೋ ಕೆಲಸ ಮಾಡ್ತಾವ ತರ ಕಾಣ್ತಾನಪ್ಪ ಅಣ್ಣ. ಅಣ್ಣ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅಣ್ಣ ಇಲ್ಲಿ ಬೈಕ್ ಮೇಲೆ ಹೋಗೋಕೆ ಹೆಲ್ಮೆಟ್ ಕೇಳ್ತಿದ್ದಾನೆ, ಆದ್ರೆ ಆ ಅಂಗಡಿಯಲ್ಲಿ ಇಲ್ವಂತೆ. ಇದು ಡಬಲ್ ಮೀನಿಂಗ್ ಅಲ್ರಪ್ಪೋ. ಮತ್ತೆ ಆ ಹೆಲ್ಮೆಟ್ ಅನ್ಕೊಂಡಿದ್ದೀರಾ? ಮೊದಲೇ ಅಣ್ಣನ್ಗೆ ಡಬಲ್ ಮೀನಿಂಗ್ ಅಂದ್ರೆ ಆಗೋದಿಲ್ಲ. ಇವನ್ ವಿಡಿಯೋಗಳೇ ಹಿಂಗೆ, ಬರೀ ಡಬಲ್ ಮೀನಿಂಗ್ ಮಾತಾಡೋದು, ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋದು, ನಾನು ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ಬರೀ ಓಲ್ ಬಿಡೋದು. ಇಷ್ಟು ಮಾಡಿದ್ದು ಸಾಲಿಲ್ಲ ಅಂತೇಳಿ ಶಾಲಾ ಶಿಕ್ಷಕರ ಹತ್ತಿರ ಕೂಡ ದುಡ್ಡಿಗೆ ಬೇಡಿಕೆ ಇಟ್ಟಿದ್ನಂತೆ. ನಕಲಿ ಪತ್ರಕರ್ತನಾದ ಶಕ್ತಿ ಕುಮಾರ್ನನ್ನ ಬಂಧಿಸಿ ಜೈಲಿಗೆ ಹಾಕಬೇಕೆಂದು ಶಿಕ್ಷಕರು ಪ್ರತಿಭಟನೆ ಮೂಲಕ ಆಗ್ರಹಿಸಿದರು. ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿಡಗುಂದಿ ತಾಲೂಕಿನ ಶಿಕ್ಷಕರು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು. ದುಡ್ಡುಗಾಗಿ ಸುಳ್ಳು ಮಾಹಿತಿ ನೀಡಿದ್ದು, ನಾವು ಈಗಾಗಲೇ ಅವನಿಗೆ ದುಡ್ಡನ್ನ ಫೋನ್ ಪೇ ಮೂಲಕ ಕೂಡ ಕಳುಹಿಸಿದ್ದೇವೆ ಎಂದು ಶಿಕ್ಷಕರು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಇದೀಗ ಸೋಷಿಯಲ್ ಮೀಡಿಯಾ ಮೂಲಕ ಆಡಿಯೋ ಕೂಡ ವೈರಲ್ ಆಗಿದೆ. ಇವನ್ ಕೆಲಸನೇ ಇದೆ, ಒಂದು ಕ್ಯಾಮ್ರಾ ತಗೊಳ್ಳೋದು, ಜೊತೆಗೆ 10 ಜನ ಹುಡುಗರನ್ನ ಕರ್ಕೊಳ್ಳೋದು, ನನಗೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ನನ್ನ ಹತ್ರ ನಿಮ್ ವಿಡಿಯೋ ಇದೆ, ಅದನ್ನ ನನ್ನ ನ್ಯೂಸ್ ಚಾನೆಲ್ಗೆ ಹಾಕ್ತೀನಿ ಅಂತ ಹೇಳೋದು. ಅಂತ ಹೇಳಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಮತ್ತೆ ಅವ್ರು ಏನ್ ಮಾಡ್ತಾನೆ, ನಿಮ್ಮ ಹೆಣ್ಮಕ್ಳ ಶೌಚಾಲಯ ತೋರಿಸ್ರಿ ಅಂತ ಹೇಳ್ಕೊಂಡು ಆ ಕ್ಯಾಮ್ರಾ
ಚಾಲು ಇಟ್ಕೊಂಡೆ ಲೈವ್ ಇಟ್ಕೊಂಡೇನೆ ಶೌಚಾಲಯಕ್ಕೆ ಹೋಗ್ತಾನ. ಅಲ್ಲಿ ಬಂದ ಕೂಡಲೇ ನೀವು ಮಾನ್ಯತೆ ಕೇಳಿಲ್ಲ, ಬಿಲ್ಡಿಂಗ್ ಇಲ್ಲ, ಅದು ಇಲ್ಲ ಅಂತ ಸುಮ್ಮನೆ ಏನೇನು ಕೇಳಿ ಹದರ್ಸಿಕೇಶನ್ ಏನ್ ಮಾಡ್ತಾನ, ನಾವು ಅಂಜದೀವಿ ಅಂತಂದ್ರ ನೀವು ಹಣ ಕೇಳ್ತಾನ, ನನಗೆ 20,000 ಕೊಡ್ರಿ 30,000 ಕೊಡ್ರಿ ಅಂತ ಕೇಳೋದು. ಒಂದ್ ವೇಳೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರ ನಿಮ್ ಶಾಲೆ ಕೆಟ್ಟದದ, ಹಂಗದ, ನಿಮ್ ಸರಿ ಇಲ್ಲ ಅಂತೇಳಿ ಮೂಲಭೂತ ಸೌಲಭ್ಯ ಏನು ಇದ್ರು ಎಲ್ಲ ಇದ್ರೂ ಕೂಡ ಆ ರೀತಿ ನಮ್ಗ ತೊಂದರೆ ಕೊಡ್ತಿದ್ದಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಲೋ ಸರ್ ಕೇಳ್ಸತ್ರಿ? ಹಾ ಹೇಳ್ರಿ ಸರ್, ಹೇಳ್ರಿ. ಏನಿಲ್ಲ ಸರ್, ಅದೇ ಎಲ್ಲಾರು ಸೇರಿದ್ವಿ. ಹ್ಮ್ ಸೇರಿದ್ವಿ, ನೀವು ಮೊನ್ನೆ ಮಾತಾಡ್ದಂಗೆ ಅಂದ್ವಿ ಎಲ್ಲರಿಗೂ. ಹ್ಮ್ ಹಿಂಗೆಲ್ಲಾ ಸೇರಿ 1.5 ಲಕ್ಷ ರೂಪಾಯಿ ತನಕ ಆಗುತ್ತೆ ಮಾಡ್ರಪ್ಪ ಅಂತ ಎಲ್ಲರಿಗೂ ಒಂದು ಪ್ರಸ್ತಾವನೆ ಇಟ್ವಿ. ಹ್ಮ್ ಅವ್ರು ಎಲ್ಲಾ ಶಾಲೆಯವ್ರು ವಜ್ಜೆ ಆಗತ್ತಪ್ಪ, ಈಗ ಅಷ್ಟೆಷ್ಟು ಎಲ್ಲರಿಗೂ ಕೊಡೋದು ವಜ್ಜೆ ಆಗತ್ತೆ. ಈ ಕನೆ ಕೋವಿಡ್ ಮುಗಿಸಿ ಆರಾಮ್ ನಡೆದೈತೆ ಸ್ವಲ್ಪ ಶಾಲೆಗಳು. ಇಷ್ಟು ದೊಡ್ಡ ಡೊನೇಷನ್ ಯಾಕೆ ತಗೋತಾರತ್ರಿ? ವಜ್ಜೆ ಆಗಿದ್ರೆ ಡೊನೇಷನ್ ಯಾಕೆ ತಗೋತಾರತ್ರಿ? ಅದು ಗೌರ್ಮೆಂಟ್ ಫೀಸ್ ಎಟ್ಟೆ ತಗೋತ ಹೇಳ್ರಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಈ ತರ ಎಲ್ಲ ಮಾಡಿದ್ದಕ್ಕೇನೆ ಅಣ್ಣನ್ಗೆ ಯಾರೋ ಸರಿಯಾಗಿ ಮಾಂಸ ಕೊಟ್ಟಿದ್ದರು. ಅವಾಗ ಕೂಡ ನನ್ನ ಮೇಲೆ ಹಲ್ಲೆ ನಡೆದಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಹಾಸ್ಪಿಟಲ್ ಮುಂದೆ ಅಣ್ಣ ಗೋಳಾಡಿದ್ದು. ಏನಾಗ್ತದೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನಗೆ ಪ್ರಾಣ ಭಯ ಇದೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಡೋಕೆ ಬಿಟ್ಟಿದ್ದೀನಿ. ನನ್ನ ಮೇಲೆ ಇವತ್ತು ನನ್ನ ಕೊಲ್ಲೋ ಸಂಚು ನಡೆದಿತ್ತು, ಆದರೂ ಕೂಡ ಇಲ್ಲಿ MLC ಮಾಡಿಸ್ಬೇಕಂತ ನಾನು ಸಿವಿಲ್ ಹಾಸ್ಪಿಟ್ಲಿಗೆ ಬಂದಾಗ ಇದಾದ್ಮೇಲೆ ನಾಗರಾಜ್ ಕುಡುಪಲ್ಲಿ ಸರ್ ಒಟ್ಟಿಗೆ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಪದಗಳನ್ನ ಮಾತಾಡಿ ಅದನ್ನ 1 ರಿಂದ 2 ವರ್ಷ ಜನರಿಗೆ ಒಳ್ಳೆ ಸಂದೇಶ ಅನ್ನೋ ಹಾಗೆ ಎಪಿಸೋಡ್ ಮೇಲೆ ಎಪಿಸೋಡ್ ತರ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದು. ಇದೇ ಅಲ್ವೇನ್ರಿ ಅಣ್ಣನ್ ಪ್ರಕಾರ ಒಳ್ಳೆ ಸಂದೇಶ ಅಂದ್ರೆ? ಗಂಡೇನ ಹುಳ ಗಂಡೇನ ಹುಳ ಹೆಂಗಪ್ಪ ಅಂದ್ರ ನಾಗ್ಯ ನಿಮ್ ಮೌನ ಹೋಗ್ಯ ಅಂತ ಕರಿತಿತ್ತ ಗಂಡೇನ ಹುಳ. ಹಿಂಗ್ ಡೈಲಾಗ್ ಐತದು. ತೂ ಸೀದಾ ಬಾತ್ ಕರ್ರಿ ನಾಗಪ್ಪ, ಮೈ ಬೋಲ್ರು ಅಬ್ಬಿಚ್. ಇದೇ ನೋಡ್ರಿ ಅಣ್ಣನ ಸಭ್ಯತೆ ಅಂದ್ರೆ. ಅವರು ವಕೀಲರು ದೊಡ್ಡವರು, ಅವರಿಂದ ಏನಾದ್ರೂ ತಪ್ಪಿದ್ರೆ 1 ಅಥವಾ 2 ವಿಡಿಯೋದಲ್ಲಿ ಹೇಳಿ ಕೇಳದಿದ್ದಾಗ ಕಾನೂನಿನ ಮೂಲಕ ಹೋಗೋ ಬದಲು ಅದನ್ನೇ ಈ ರೀತಿ ಹೊಲಸು ಪದಗಳಿಂದ ಬಾಯಿಗೆ ಬಂದ ಹಾಗೆ ಮಾತಾಡಿ ಅದನ್ನೇ ರೆಕಾರ್ಡ್ ಮಾಡಿಕೊಂಡು ಏನೋ ಸಾಧನೆ ಅನ್ನೋ ಹಾಗೆ ಖುಷಿಯಿಂದ 2 ವರ್ಷ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ಗೆ ಹಾಕಿ ಅದರಿಂದಾನೇ ಜೀವನ ನಡೆಸಿದ ಅನ್ಸುತ್ತೆ. ಹಾಗೇನಿಲ್ಲ ರೀ, ಅಣ್ಣಂದು ಇನ್ನೂ ಬಿಸ್ನೆಸ್ಗಳಿದಾವಲ್ವಾ. ಈ ತರ ವಿಡಿಯೋಗಳನ್ನ ಕಾಮಿಡಿ ಅಂತ ಸುಮ್ನೆ ತಮಾಷೆಗೆ ಬೋರ್ ಆಗ್ತಿದೆ ಅಂತ ಜನ ನೋಡ್ತಿದ್ರೆ ಅದನ್ನೇ ಇವನು ಪಾಸಿಟಿವ್ ಆಗಿ ತಗೊಂಡಿದ್ದಾನೆ ಅನ್ಸುತ್ತೆ. ಈ ರೀತಿ ಮತ್ತಾರಾದ್ರೂ ಮಾಡಿದ್ರೆ ಅಥವಾ ಹೇಗಾದ್ರೂ ಡಾನ್ಸ್ ಮಾಡಿದ್ರೆ ಅವರಿಂದ ಸಮಾಜ ಹಾಳಾಗ್ತಿದೆ, ಹುಡುಗರು ಕೆಡ್ತಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾನೆ. ಅದೇನು ಅಂತಾರಲ್ರಿ, ಊರಿಗೆ ಬುದ್ಧಿ ಹೇಳೋ ಗೌಡ ಮನೆಗೆ ಹೋಗಿ ಮತ್ತಿನ್ನೇನೋ ಮಾಡ್ತಿದ್ನಂತೆ. ಹೀಗಂತ ನಾನು ಪದೇ ಹೇಳ್ತಿದ್ದೀನಿ, ಅಶ್ಲೀಲ ಮಾತಾಡೋದು ಸರಿ ಅಲ್ಲ, ಆಗೋದಾಗೋಯ್ತು. ಎಲ್ರೂ ಬಿಟ್ಟು ಮುಂದೆ ಚೆನ್ನಾಗಿ ಫ್ಯಾಮಿಲಿ ನೋಡೋ ತರ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಷ್ಟೇ. ಅದೇ ಇವಾಗಿರುವ ಪರಿಹಾರ ಅಂದ್ರೆ. ಆದ್ರೆ ಅಣ್ಣನ್ಗೆ ಅದು ಬೇಕಾಗಿಲ್ವೇ? ಅಣ್ಣನ್ಗೆ ಬೇಕಾಗಿರೋದು ಅಣ್ಣನ್ ಫೋನ್ನ ಎಲ್ರೂ ರಿಸೀವ್ ಮಾಡ್ಬೇಕು, ಎಲ್ಲೇ ಹೋದ್ರು ಇವರ ಹೆಸರು ಹೇಳ್ಬೇಕು, ಒಟ್ನಲ್ಲಿ ಅಣ್ಣನ್ನ ಹೀರೋ ಮಾಡ್ಬೇಕು ಅಷ್ಟೇ. ಅಷ್ಟ್ ಮಾಡಿದ್ರೆ ಸಾಕು. ಅಣ್ಣ ಮತ್ತೆ ಲೈವ್ ಬಂದು ಅದು ಹಾಗಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೆ, ಯಾರು ತಪ್ಪು ತಿಳಿಬೇಡಿ, ಅವರು ಒಳ್ಳೆಯವರು ಅಂತ ಹೇಳೇ ಬಿಡ್ತಾರೆ. ಸದ್ಯ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಕೊರತೆಯಿಂದ ಸಾಕಷ್ಟು ಜನರು ಮೂಢನಂಬಿಕೆಯತ್ತ ಹೆಚ್ಚಿನದಾಗಿ ಒಲವು ಹರಿಸ್ತಿದ್ದಾರೆ. ಆದ್ರೆ ಸಮಾಜ ಸುಧಾರಣೆ ಮಾಡೋ ಈ ಮನುಷ್ಯನ ಬುದ್ಧಿವಂತಿಕೆ ನೋಡಿ ಎಂತದ್ದು ಅಂತ. ಅಭಿಮಾನದಿಂದ ಇಲ್ಲಿ ರಶೀದ್ ಮುತ್ತಿ ಅವರಿಂದ, ಯಾಕಂದ್ರೆ ಮೊದಲು ನನಗೆ ಅನುಭವಗಳಾಗ್ಬೇಕು. ರಶೀದ್ ಮುತ್ತಿಯವ್ರ ಪವಾಡಗಳು ಏನದಾವಪ್ಪ ನನಗೆ ಗೊತ್ತಾಗಿಂದ ಮಂದಿಗಳವ ಅಷ್ಟೇ. ಶಕ್ತಿಕುಮಾರ್ ಹೌದಪ್ಪ ನಿನಗೆ ಗೊತ್ತಾಗಲ್ಲ ಮಂದಿಗೆ ಹೆಂಗೆ ಹೇಳಿ ಅನ್ನೋದು ಬೇಡ. ಯಾಕಂದ್ರೆ ನಾನು ಬಹಳಷ್ಟು ಬಂದೇವಿ ಅವ್ರ ಹತ್ರ. ಇಷ್ಟು ದಿನದಾಗ ಶಕ್ತಿಕುಮಾರ್ ಕೆಲಸ ಆಗಿದ್ದಲೇ ನಾ ಇವತ್ತು ದರ್ಗಾ ಮುಂದೆ ಅಂತ ಹೇಳತ್ತೀನಿ. ಯಾಕಂದ್ರೆ ಅವ್ರು ಯಾವುದೇ ಕೆಲಸ ಹಿಂಗೆ ಹಾಕೋದಪ್ಪ ಅಂತಂದಾಗ ಗ್ಯಾರಂಟಿ ಆಗೇ ಆಗ್ತಾವು. ನಿಮಗೆ ಏನ್ರಿ ಸಂಶಯ ಇದ್ರ ಬಂದು 10 ಸರಿ ಬಂದು ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಸಮಾಜದಲ್ಲಿ ಮೂಢನಂಬಿಕೆ ಜಾಸ್ತಿ ಆಗ್ತಿದೆ ಅಂತ ಈ ತರ ಮುತ್ಯಗಳಿಂದ ಜನ ಮೋಸ ಹೋಗ್ತಿದ್ದಾರೆ. ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಹೋರಾಟ ಮಾಡ್ತಿರ್ಬೇಕಾದ್ರೆ ಈ ಮನುಷ್ಯ ಅಲ್ಲಿ ಹೋಗಿ ಬರ್ತಡೇ ಮಾಡಿ ಅವರಿಂದ ನನಗೆ ತುಂಬಾ ಒಳ್ಳೇದಾಗಿದೆ, ಎಲ್ಲರೂ ಬಂದು ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಹೌದು, ಇವ್ರಿಗೂ ಒಳ್ಳೇದಾಗಿರ್ಬೇಕಲ್ವಾ ತಮ್ಮ ಕಿಸೆಗಳಿಗೆ. ಒಂದ್ಸಾರಿ ಮಂಜು ಕುಕ್ನೂರ್ ಅನ್ನೋ ಗಾಯಕ ಇವನನ್ನ ನೋಡಿ ಗುರುತು ಹಿಡಿಲಿಲ್ವಂತೆ. ಅದಕ್ಕೆ ಅವನನ್ನ ಬೆಳೆಸಿದ್ರೆ ಗಾಂಜಾ ಗಿಡ ಬೆಳೆಸಿದಂಗಂತೆ. ಈಗ ಇನ್ನೊಬ್ಬ ಕಲಾವಿದನ ಬೆಳೆಸಲಾಕತ್ತಾರ, ಅವನ ಹೆಸರು ಮಂಜು ಕುಕ್ನೂರ್.
ಅವ ಮೊನ್ನೆ ಒಂದು ಉದಾಹರಣೆ, ನಾ ಕುಕ್ನೂರ್ಗೆ ಹೋಗಿನ್ರಿ ಶಬೀರ್ ಭಾಯ್, ನಾನು ಇಡೀ ಕರ್ನಾಟಕ ಮಂದಿ ಕುನ ಹಿಡಿತಾರ, ನಾನು ಬೈತಾರ ಹೊಗಳ್ತಾರ ಮಂದಿ, ಓಕೆ. ಪಂಚರ್ ಅಂಗಡಿ ಹತ್ರ ಬಂದ ನಾವು 4 ಮಂದಿ ಇತ್ತೇವ್ರಿ. ಬಂದ ಇಲ್ಲಿ ಶಕ್ತಿ ಕುಮಾರ್ ಯಾರ್ರೀ ಅಂದವ. ಅಣ್ಣ ನಾನೇ ರೀ ಅಂದೆ. ಹೌದ್ರಿ ನಮಸ್ಕಾರ ರೀ ಅಂದ. ಯಾ ಆರ್ಕೆಸ್ಟ್ರಾ ಹೋಗಿಪ್ಪ ಅಂತಂದೆ. ಒಂದ್ ಹೆಸರು ಹೇಳ್ದವ, 2 ಹೆಸರು ಹೇಳ್ದ. ಇವ್ ಆರ್ಕೆಸ್ಟ್ರಾ ಹೋಗಿ ಎಷ್ಟು ತಗೋತಿ ಪೇಮೆಂಟ್? 8,000 ರೂಪಾಯಿ. ನೀ ನಾನು ಕುನ ಹಿಡಿದಿಲ್ಲ ಅಂದೆ. ಇಲ್ಲ ಅಂದೆ. ಮೈಲಾರಿ ಕೇಸ್ನ ನೀನು ಓದಿ ಅಂತ ಹೇಳ್ಯಾರ, ಅದಕ್ಕೆ ಬಂದಿ ನೀನು ಇಂಟರ್ವ್ಯೂ ತಗೊಳಕ ಅಂದೆ ನಾನು. ಅವ ಕೂನ ಹಿಡಿದಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಸರ್, ಅವಂಗ ಎಷ್ಟು ಅಹಂಕಾರ ಇರ್ಬೇಕಂತೇಳಿ. ಇಲ್ಲಿದ್ದವ್ರು ದಯವಿಟ್ಟು ಯಾರು ಮಂಜು ಕುಕ್ನೂರು ಬೆಳೆಸಿದ್ರೆ ಇನ್ನೊಂದು ಗಾಂಜಾ ಗಿಡ ಬೆಳೆಸಂಗ ನೋಡಿ ನೀವು ಇಲ್ಲಿ ಹೇಳ್ತೀನಿ ನಾನು. ನಾನು ಮೊದಲೇ ಹೇಳಿಲ್ವಾ, ಇವನನ್ನ ನೋಡಿ ಎಲ್ರು ಗುರುತು ಹಿಡಿದು ಮಾತಾಡಿಸ್ಬೇಕು, ಕಾಲ್ ರಿಸೀವ್ ಮಾಡಿ ಮಾತಾಡ್ಬೇಕು. ಯಾಕಂದ್ರೆ ಅಣ್ಣ ಫ್ರೀಡಮ್ ಫೈಟರ್ ಅಲ್ವೇ. ಇವನು ಇಲ್ಲ ಅಂದಿದ್ರೆ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಿರ್ಲಿಲ್ಲ. ಅಂತದ್ರಲ್ಲಿ ನೀವು ನೋಡಿದ ತಕ್ಷಣ ಮಾತಾಡ್ತಿದ್ರೆ ಅಣ್ಣನ್ಗೆ ಉರಿಯೋದಿಲ್ವೇ? ಅಣ್ಣ ಹೇಳಿದ್ಮೇಲೆ ಮುಗಿತು, ಇನ್ಯಾರು ಆ ಹುಡುಗನನ್ನ ಬೆಳೆಸ್ಬೇಡಿ. ಸಪೋಸ್ ಇಫ್ ನೀವೇನಾದ್ರೂ ಬೆಳೆಸಿದ್ರೆ ನೀವು ಗಾಂಧಾ ಗಿಡ ಬೆಳೆಸಿದ್ದೀರಾ ಅಂತ ಅಣ್ಣ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ. ಹೀಗೆ ಒಮ್ಮೆ ಇದೇ ರೀತಿ ಮೈಲಾರಿಯವರು ಫೋನ್ ರಿಸೀವ್ ಮಾಡಿಲ್ಲ ಅಂತ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವರನ್ನ ಯಾರು ಬೆಳೆಸಬೇಡಿ, ಅವರಿಗೆ ದುರಹಂಕಾರ ಬಂದಿದೆ ಅಂತ ಪೋಸ್ಟ್ ಮಾಡಿದ್ದ. ಮತ್ತೆ ಮರುದಿನವೇ ಗೊತ್ತಲ್ಲ ನಿಮ್ಗೆ ಅಣ್ಣನ ಹವ್ಯಾಸ, ಮೈಲಾರಿಯವರೊಟ್ಟಿಗೆ ಕೂತು ಅದು ಹಾಗಲ್ಲ ಹೀಗೆ ಅಂತ ರೀಲ್ ಬಿಟ್ಬಿಟ್ಟ. ಮತ್ ಮೊದಲ್ ಮೈಲಾರಿ ಬೆಳಗಿದ್ದ ಮೊದಲ ಎಲ್ಲಾರ್ದು ಫೋನ್ ಎತ್ತಿ ಹೇಳ್ರಿ ನಾ ಪ್ರೋಗ್ರಾಮ್ ಅಂತ ಹೇಳ್ತೀರಿ. ಈಗ ನೀವ್ ಯಾರೇ ಹೇಳ್ಬಿಡ್ತೇನ್ರಿ, ಇದ ನಿಮ್ಮ ಮೈಲಾರಿನ ನೀವು ನನಗ್ ಒಂದ್ ಕಾರ್ಯಕ್ರಮ ಮಾಡಿ ವಾರ ಗಂಟ್ಲೆ ಮನೆ ಆಗಿರ್ತಿದ್ವಿ. ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಿದ್ದಿಲ್ಲ, ಯಾರು ನಮ್ಗೆ ವೇದಿಕೆ ಕೊಡ್ತಿದ್ದಿಲ್ಲ. ಇವತ್ತ ಎಲ್ಲಾ ಅಭಿಮಾನಿಗಳ ಆಶೀರ್ವಾದ, ಎಲ್ಲಾ ಹಿರಿಯರ ಆಶೀರ್ವಾದ, ಕಲಾವಿದರ ಆಶೀರ್ವಾದ, ಪ್ರತಿನಿತ್ಯ ಕಾರ್ಯಕ್ರಮ. ಒಂದು ತಿಂಗಳದ 31 ದಿನಕ್ಕೆ 31 ದಿನ ಕಾರ್ಯಕ್ರಮ ಮಾಡ್ತೀನಿ ನಾನು. ನನ್ನ ಊರು ಕೊಪ್ಪಳ, ಕಾರ್ಯಕ್ರಮ ಮಾಡೋದು ಬಿಜಾಪುರ ಜಿಲ್ಲೆ ಒಳಗ, ಬೆಳಗಾವಿ ಜಿಲ್ಲೆ ಒಳಗ. ನಂದು ಹೋಗೋ ಬರೋ ಟ್ರಾವೆಲ್ ಬಾಳ ಜರ್ನಿ. ಇಷ್ಟೆಲ್ಲ ಮಾಡಿದ ಈ ಮನುಷ್ಯ 2.0 ದಿಂದ 2.1 ಆಗಿದ್ದು ಹೇಗೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಹೌದು, ಈ ಮನುಷ್ಯ ಮೊದಲು ಅಶ್ಲೀಲ ಪದಗಳಲ್ಲಿ ಕಾಮಿಡಿ ಮಾಡ್ದ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾಟಕ ಮಾಡ್ದ, ವಿಪರೀತ ಡಬಲ್ ಮೀನಿಂಗ್ ಮಾತಾಡಿದ, ಹೆಣ್ಮಕ್ಳನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ. ಆದ್ರೆ ಅದ್ಯಾವುದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಅಣ್ಣ ಇವಾಗ 2.0 ದಿಂದ 2.1 ಆಗಿ ಪರಿವರ್ತನೆಯಾಗಿ ಬುದ್ಧಿ ಹೇಳ್ತಿದ್ದಾರೆ. ಇದು ಅಲ್ವೇ ಅಣ್ಣನ ಸಮಾಜ ಪರಿವರ್ತನೆ, ಸಮಾಜ ಸುಧಾರಣೆ. ಈತನ ಯಾವುದೇ ವಿಡಿಯೋಸ್ ನೋಡಿದ್ರು ಮೊದಲು ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂತ ವಿಡಿಯೋಸ್ ಹಾಕ್ತಾನೆ. ಮುಂದೆ ಅದೇನಾಗುತ್ತೋ ಅಥವಾ ಬರುತ್ತೋ ಗೊತ್ತಿಲ್ಲ. ಅದು ಹಾಗಲ್ಲ, ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇವರು ತುಂಬಾ ಒಳ್ಳೆಯವರು ಅಂತ ವಿಡಿಯೋಸ್ ಹಾಕ್ತಾನೆ. ನಾ ಏನೇ ಹೇಳಿದ್ರು ಯಾರೂ ನಂಬೋದಿಲ್ಲ ಅಂತ ಈ ಮನುಷ್ಯ ಕಮೆಂಟ್ಸ್ ಗಳನ್ನ ನೋಡಿ ಆದ್ರೂ ಸುಮ್ಮನಿರ್ಬೇಕು. ಆದ್ರೆ ಅದೇನೋ ಗಾದೆ ಇದೆ ಅಲ್ವಾ, 3 ಬಿಟ್ಟವರು ಊರಿಗೆ ದೊಡ್ಡವರಂತೆ. ಇರ್ಲಿ, ಅದೇನೇ ಇರ್ಲಿ, ಎಲ್ಲಾ ಕಲಾವಿದರಲ್ಲಿ ನನ್ನದೊಂದು ವಿನಂತಿ, ಇಲ್ಲಿಯವರೆಗೂ ಏನಾಯ್ತೋ ಆಗೋಯ್ತು. ಇನ್ ಮುಂದೆಯಾದ್ರೂ ದಯಮಾಡಿ ಅಶ್ಲೀಲ ಪದಗಳನ್ನ ಬಳಸದೆ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಜಾನಪದ ಕಲೆಯಲ್ಲಿ ಒಳ್ಳೆಯ ಹೆಸರು ತಂದು ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋಸ್ನ ಮುಗಿಸ್ತೀನಿ. ಧನ್ಯವಾದ. ಮುಂದೆ ಯಾವ ರೀತಿ ವಿಡಿಯೋಸ್ಗಳು ಬೇಕಂತ ಕಮೆಂಟ್ಸ್ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.